ವಾವ್! ಎಷ್ಟು ಚೆನ್ನಾಗಿರೋ ಗಿಡಗಳು, ಎಷ್ಟೊಂದು ಯೂಸ್‌ಫುಲ್ ಆಗಿ ಗಿಡಗಳನ್ನ ಬೆಳೆಸೈತೆ ಅಲ್ವಾ? ನಮ್ಮ ಪದ್ದು ಚಿಕ್ಕಮ್ಮ ಅಂತೂ ಗ್ರೇಟ್. ಅದ್ರ ಜೊತೆಗೆ ನಾನು ಜಾಯ್ನ್ ಆಗಿ ಅದು ಇದು ಬೆಳೆಸ್ತಾ ಇದ್ದೀನಿ. ಪರವಾಗಿಲ್ಲ ಗಿಡಗಳೆಲ್ಲ ಓಕೆ. ಇನ್ನು ಸ್ವಲ್ಪ ಜಾಗ ಇದ್ದಿದ್ರೆ ಇನ್ನೂ ಸ್ವಲ್ಪ ದೊಡ್ಡ ಪತ್ರೆ ಎಲ್ಲ ಬೆಳಿಬೋದಿತ್ತು. ಏನಾದರೂ ಮೆಡಿಸಿನ್‌ಗೆ ಯೂಸ್ ಆಗೋದು ಅಂತ ಅನಿಸುತ್ತೆ. ಉಷಾ, ಏನು ಮಾಡ್ತಾ ಇದೀಯಾ? ಹೋ ನೀನೇನಿಲ್ಲಿ? ಏನಿಲ್ಲ, ಸ್ವಲ್ಪ ಗಿಡಗಳೆಲ್ಲ ನಾನೇ ಬೆಳೆಸಿದ್ದೆ, ಮೆಡಿಸಿನ್ಸ್ ಗಿಡಗಳೆಲ್ಲನೂ ಹಿತ್ತಲಲ್ಲಿ. ಅದಕ್ಕೇನೆ ಸ್ವಲ್ಪ ಎಲ್ಲ ನೋಡ್ತಾ ಇದ್ದೆ. ನೀನೇನು ಮಾಡ್ತಾ ಇದೀಯ ಇಲ್ಲಿ? ಅದು ನಿನ್ನೆ ಹುಡಿಕೊಂಡು ಬಂದೆ. ಸುಮ್ಮನೆ ಅಯ್ಯೋ! ಯಾಕಿವತ್ತು ಡ್ರಿಂಕ್ಸ್ ಮಾಡಕ್ ಹೋಗ್ಲಿಲ್ವಾ? ಆರಾಮಾಗಿ ನಿಂತ್ಕೊಂಡಿದ್ಯಲ್ಲ? ಸುಮ್ಮನೆ ಇರು, ತಮಾಷೆ ಮಾಡಬೇಡ. ತುಂಬ ಥ್ಯಾಂಕ್ಸ್. ನಿಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಇಲ್ಲಿ ತನಕ ಬಂದೆ. ತುಂಬ 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 ಥ್ಯಾಂಕ್ಸ್. ನನಗಂತೂ ಈಗ ಕುಡಿಬೇಕು ಅಂತ ಅನ್ನಿಸ್ತಾನೇ ಇಲ್ಲ. ಅಮ್ಮನೇ ಹೇಳಿದ್ರು, ನೀನೇನೇ ಆ ಮೆಡಿಸಿನ್ ಅದು ಇದು ಎಲ್ಲ ಕೊಟ್ಟು ಕುಡಿಯೋದೆಲ್ಲ ಬಿಡೋ ಥರ ಮಾಡಿದ್ದು ಅಂತ ಹೇಳಿ. ತುಂಬ ಥ್ಯಾಂಕ್ಸ್. ನಿನ್ನಿಂದ ನನಗಂತೂ ತುಂಬ ಉಪಯೋಗವಾಯಿತು. ನಾನು ಸ್ವಲ್ಪ ಚೇಂಜ್ ಆಗಿದ್ದೀನಿ. ಇದೆಲ್ಲ ನೀನೇ ಕಾರಣ ಇದಕ್ಕೆಲ್ಲ. ಅಯ್ಯೋ! ಡಾಕ್ಟರ್ ಆಗಿ ಇದು ನನ್ನ ಕರ್ತವ್ಯ. ನೋಡು, ನೀನು ನಿನ್ನ ಹೆಂಡತಿ ಜೊತೆ ಆರಾಮಾಗಿ ಖುಷಿಯಾಗಿರು. ಒಂದ್ಸಲ ನಿನ್ನ ಹೆಂಡತಿ ಜೊತೆ ಮಾತಾಡು, ನಾನು ನೀನು ಖುಷಿಯಾಗಿರೋಣ ಹಾಗೆ ಹಿಂಗೆ ಅಂತ. ಮೇ ಬಿ ನೀನು ಅವಳು ಇಬ್ಬರು ಖುಷಿಯಾಗಿದ್ರೆ ನಿಮ್ಮಮ್ಮ ಎಲ್ಲರೂ ತುಂಬಾ ಖುಷಿಯಾಗ್ತಾರೆ ಅಂತ ಅನಿಸುತ್ತೆ. ಹಾಂ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಮದುವೆಗೆ ಬಿಡೋಕ್ಕಾಗಲ್ಲ. ಅದಕ್ಕೆ ನಾನೇ ಅವಳ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇ, ವೆರಿ ಗುಡ್! ಎಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ಯಾ ನೀನು. ಹೋಗು, ಮೊದಲು ತೇಜ ನಿನ್ನ ಹೆಂಡತಿ ಹತ್ರ ಸಾರಿ ಕೇಳ್ಬಿಟ್ಟು ಮೊದಲು ಇಬ್ಬರು ಒಂದಾಗೋದು ನೋಡಿ, ಸರಿನಾ? ಎಲ್ಲರೂ ಖುಷಿಯಾಗಿರಬೇಕು. ಭೂಮಿ ಮೇಲೆ ನಾವೆಲ್ಲ ಜಾಸ್ತಿ ದಿನ ಬದುಕಲ್ಲ. ಬದುಕೋದು ಸ್ವಲ್ಪ ದಿನ ಅಷ್ಟೇನೆ. ಸ್ವಲ್ಪ ದಿನದಲ್ಲೇ ನಾವು ಫುಲ್ ಹ್ಯಾಪಿಯಾಗಿ, ಖುಷಿಯಾಗಿ, ನೆಮ್ಮದಿಯಾಗಿ ಎಲ್ಲ ಥರನೂ ಇರಬೇಕು ನಾವು. ಓಕೆನಾ? ಹಾಂ, ಅದು ಹೆಂಗೆ ನೀನು ಯಾವಾಗೂ ಖುಷಿಯಾಗಿ ನಕ್ಕೊಂಡು ಆರಾಮಾಗಿರ್ತೀಯಲ್ಲ, ಅದು ಹೆಂಗೆ ಅಂತಲೇ ಗೊತ್ತಾಗ್ತಿಲ್ಲ. ನಿಂಗೇನು ಪ್ರಾಬ್ಲಮ್ಸೇ ಇರಲ್ವಾ? ಇಲ್ಲ ಅಂದ್ರೂ ಅದು ಹೆಂಗೆ ನೀನು ಹ್ಯಾಪಿಯಾಗಿರ್ತೀಯ? ನನಗೆ ಯಾಕೆ ಪ್ರಾಬ್ಲಮ್ಸ್ ಇಲ್ಲ ಮಾರಾಯ, 108 ಪ್ರಾಬ್ಲಮ್ಸ್. ಆದ್ರೂ ಓಕೆ, ನೋ ಪ್ರಾಬ್ಲಮ್. ನಾನು ಯೋಚನೆ ಮಾಡಿ ಕುಡ್ದು ಬೀದಿಗೆ ಗುಳ್ಳಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಪ್ರಾಬ್ಲಮ್ಸ್ ಬಂದಾಗ ಕೂತ್ಕೊಂಡು ಯೋಚನೆ ಮಾಡಬೇಕು, ಏನು ಮಾಡಬೇಕು ಅಂತ. ಅದಷ್ಟು ಕದೇ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ, ಸರಿನಾ? ಈಗ ನೀನು ಈ ಥರ ಕುಡ್ದು ಬಿದ್ದು ಉಳ್ಳಾಡೋದಕ್ಕಿಂತ ಹೋಗಿ ನಿನ್ನ ವೈಫ್ ಹತ್ರ ಸಾರಿ ಕೇಳು. ನಿನ್ನ ವೈಫ್ ನೀನು ಒಂದಾಗ್ರಿ, ಇಬ್ಬರು ಖುಷಿಯಾಗಿರ್ರಿ. ಓಕೆನಾ? ಹ್ಞೂ, ಓಕೆ, ಆಯಿತು. ನೋಡೋಣ, ಹೋಗ್ಬಿಟ್ಟು ನಾನುವೇ ಸಮಯ ಕೇಳ್ತೀನಿ. ನೋಡೋಣ ಏನು ಹೇಳ್ತಾಳೋ ಏನು ಕಥೆಯೋ ಗೊತ್ತಿಲ್ಲ. ಆದರೂ ನೀನು ಕಣ್ ತೆರೆಸ್ಬಿಟ್ಟೆ. ಹೋಗಿ ತೇಜನ ಹತ್ರ ಮಾತಾಡಿದ್ರೆ ನಾನು ಬದಲಾಗಿದ್ದೀನಿ ಅಂತ ಹೇಳ್ಬಿಟ್ಟು ಬಹಳ ಖುಷಿ ಪಡ್ತಾಳೆ ಅಂತ ಅನ್ನಿಸ್ತದೆ. ನಂಗೆ ಅವಳನ್ನ ಕಂಡ್ರೆ ಇಷ್ಟ ಇರಲಿಲ್ಲ. ಅವಳು ಸುಳ್ಳು ಹೇಳಿದ್ಲು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಹಳ ಬೇಜಾರಾಗಿತ್ತು. ಆದರೆ ನಾನು ಸುಳ್ಳು ಹೇಳಿದ್ದೀನಲ್ವ ಅವಳಿಗೆ ತುಂಬನೇ. ಇಬ್ಬರು ಹೆಂಗೋ ಅಡ್ಜಸ್ಟ್ ಮಾಡ್ಕೊತೀವಿ, ಪರವಾಗಿಲ್ಲ. ತುಂಬ ಥ್ಯಾಂಕ್ಸ್. ಏನೋ ಒಂಥರ ನನ್ನಂತೂ ಬದಲಾಯಿಸ್ಬಿಟ್ಟೆ ನೀನಂತೂ. ನೀನಂತೂ ನಿನ್ನ ಸಿಸ್ಟರ್ ಥರ ಅಲ್ವೇ ಅಲ್ಲ. ಆ ಆಶಾ ಅಂತೂ ದೊಡ್ಡ 420. ಆದರೆ ನೀನು ಎಷ್ಟು ತುಂಬ ಒಳ್ಳೆಯವಳು. ತುಂಬ 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 ಥ್ಯಾಂಕ್ ಯು ಸೋ ಮಚ್. ಸರಿ, ನಾನು ಹೋಗ್ಬಿಟ್ಟು ಈಗಲೇ ನನ್ನ ಹೆಂಡತಿ ಹತ್ರ ಮಾತಾಡಿ ಕ್ಷಮೆ ಕೇಳ್ತೀನಿ. ಹೇ, ವೆರಿ ಗುಡ್. ಆದಷ್ಟು ಬೇಗ ಹೋಗು. ಹೋಗಿ ಸಾರಿ ಕೇಳಿ, ಕ್ಷಮೆ ಕೇಳಿ, ಇಬ್ಬರು ಜೊತೆಯಾಗಿ ಆರಾಮಾಗಿರಿ. ಓಕೆ ಓಕೆ, ಆಯಿತು ಆಯಿತು. ಅಪ್ಪ, ಒಂದು ಫ್ಯಾಮಿಲಿನ ಒಂದು ಮಾಡಿದ ಪುಣ್ಯ ಆದರೂ ಬಂತು ನನಗೆ. ಹೆಂಗೋ ಕುಡಿಯೋದು ಬಿಡಿಸಿ ಇಬ್ಬರೂ ಒಂದು ಮಾಡಿದ್ನಲ್ಲ, ಅದೇ ನಾನು ಮಾಡಿರೋ ದೊಡ್ಡ ಸಾಹಸ ಅಂತ ಅನ್ನಿಸ್ತೈತೆ. ಏನೋ ಒಳ್ಳೇದಾಗಲಿ ಬಿಡು. ಪಾಪ ಉಷಾ ಎಷ್ಟು ಒಳ್ಳೆಯವಳಲ್ವಾ? ಪಾಪ. ಫಸ್ಟ್ ನಾನು ನನ್ನ ಹೆಂಡತಿ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳ್ತೀನಿ. ಇಷ್ಟು ದಿನ ಏನೋ ತಪ್ಪು ಮಾಡಿಬಿಟ್ಟೆ. ಇನ್ಮೇಲೆ ನಾನು ನೀನು ಚೆನ್ನಾಗಿರೋಣ ಅಂತ ಕೇಳ್ತೀನಿ. ಆವಾಗ ಏನು ಹೇಳ್ತಾಳೋ ನೋಡೋಣ, ಅಷ್ಟೇ. ಹುಡುಗಿಯರು ಎಲ್ಲರೂ ಒಂದೇ ಥರ ಇರಲ್ಲ. ಉಷಾ ಥರ ಒಳ್ಳೆಯವರು ಇರ್ತಾರೆ ಅಂತ ಈಗಲೇ ನನಗಂತೂ ಗೊತ್ತಾಗಿದ್ದು. ಯಾರೋ ಇವ್ರನ್ನ ಮದುವೆ ಮಾಡ್ಕೊಂಡ್ರು ಪುಣ್ಯ ಮಾಡಿರ್ತಾರೆ ಬಿಡು. ಇನ್ನೂ ಈ ಗಿಡಗಳಿಗೆ ನೀರು ಬೇರೆ ಹಾಕಿಲ್ಲ, ಒಣಗ್ತಾ ಇದ್ದಾವಲ್ಲ. ಅಮ್ಮ, ಅಮ್ಮ! ಅಯ್ಯೋ ಅಯ್ಯೋ ಮಗಳೇ, ನೀನು ಬರ್ತೀಯಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿಮ್ಮಪ್ಪ ಬೈತಾನೆ ಬಂದ್ರೆ ಅಂತ ಹೇಳ್ಬಿಟ್ಟು ಎದ್ರುಕೊಂಡು ಬರ್ದಿದ್ದಂಗೆ ಅಲ್ಲೇ ಇರ್ತೀಯೇನೋ ಅಂತ ಅನ್ಕೊಂಡಿದ್ದೆ. ಬಾಬಾ, ಮದುವೆ ಆದಮೇಲೆ ಮೊದಲನೇ ಸಲ ಮನೆಗೆ ಬರ್ತಾ ಇದೆಯಾ? ಬಾಬಾ, ನಿಮ್ಮಪ್ಪ ಏನಾದರೂ ಅನ್ಕೊಳ್ಳಿ ಬಿಡು. ನಿಮ್ಮಪ್ಪ ಏನೋ ಅನ್ಕೊಂತಾನೆ ಅಂತ ನನಗೇನು ಬೇಜಾರಿಲ್ಲ. ಬಾ ಆದರೂ ಒಳಗಡಿಕೆ. ಮೊದಲು ಅಪ್ಪ ನ್ಯಾಯವಾಗಿದ್ರೆ ನಾನು ನ್ಯಾಯವಾಗಿರ್ತೀನಿ. ನಾನು ಲವ್ ಮಾಡಿ ಇಷ್ಟಪಟ್ಟಿದ್ದ ಹುಡುಗನ ಕದ್ದು ಮುಚ್ಚಿ ಮದುವೆ ಮಾಡ್ಕೊಂಡು ಹೇಳ್ದಿದ್ದಂಗೆ ಮದುವೆ ಮಾಡ್ಕೊಂಡಿದ್ದೇನೋ ಸರಿ. ನಾನು ಮಾಡಿದ್ದೇನೋ ದೊಡ್ಡ ತಪ್ಪೇನೇನಮ್ಮ, ನಾನು ಒಪ್ಕೋತೀನಿ. ಆದರೆ ಅಪ್ಪ ಮಾಡ್ತಿರೋದು ಅಷ್ಟೊಂದು ಒಳ್ಳೆ ಕೆಲಸ ಏನೂ ಅಲ್ವಲ್ಲ. ಶುರುವಾಯ್ತು ಅಪ್ಪ ಮಗಳದು ವಾರ್ ವಾರ್ ವಾರ್. ಅಯ್ಯೋ ಬುಡೆ ಅತ್ತಾಗೆ ಹೋದ್ರು ಹೋಗ್ಲಿ, ಇಬ್ಬರು ಯಾಕೆ ಸಾಧಿಸ್ತೀರಾ? ನಿಮ್ಮ ಅಪ್ಪಂಗೋಸಿ ಕೋಪ ಐತೆ. ಅದೇ ನೀನು ನಮಗೆ ಹೇಳ್ದಿದ್ದಂಗೆ ಮದುವೆ ಮಾಡ್ಕೊಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಈಗೇನು ಮನೆಗೆ ಬಂದಿದೆಯಲ್ಲ, ಬಾ ಹೊಸಿ ಸಮಾಧಾನವ ಕೂರಿಸ್ಕೊಂಡು ನಿಮ್ಮ ಅಪ್ಪಂಗೆ ನಾನು ಹೇಳ್ತೀನಿ. ನೀನು ಬಂದಿರೋದೇ ಚಲ್ಲ, ಒಬ್ಬಳೆ ಯಾಕೆ ಬರೋಕೋದೆ? ಹೊಳಿ ಅಂದ್ರೂ ಕರ್ಕೊಂಡ್ಬಂದಿರೋ ಸೌದೈತಿದ್ದ ನೀನು. ಹಾಂ, ಹೋಗಿ ಕಂಡುಗೆ ಒಂದು ಫೋನ್ ಹಾಕು ಬರಲಿ. ಅವನು ಬಂದರೆ ಹೆಂಗೋ ನಾನು ನಿಮ್ಮ ಅಪ್ಪ ಹಿಂಗೇನೋ ಹೊಸಿ ಹೇಳ್ಕೊತೀನಿ. ಹಂಗೋ ಹಿಂಗೋ ಹೇಳಿದ್ರೆ ನಿಮ್ಮ ಅಪ್ಪ ಏನೇ ಸುಮ್ಮನೆ ಆಯ್ತದೆ. ಏನು ಸಾಧಿಸೋಕ್ಕಿಲ್ಲ ನಿಮ್ಮ ಅಪ್ಪಯ್ಯ. ಅಮ್ಮ, ನನ್ನನ್ನು ಮನೆ ಕರ್ಕೊಳ್ಳೋದು ಬಿಡು. ಮೊದಲು ಅಪ್ಪನ ಮನೆ ಕರ್ಕೋಬೇಕಾ ಬೇಡವಾ ಅಂತ ಯೋಚನೆ ಮಾಡು ಫಸ್ಟು. ಯಾಕೆ ಮಗಳೇ ಹಿಂಗೆ ಮಾತಾಡ್ತಾ ಇದೀಯಾ? ಏನೇ ಆಯಿತು? ಅಪ್ಪ ಯಾವಳನ್ನೋ ಕರ್ಕೊಂಡು ಬಂದು ಬೆಂಗಳೂರಿಂದ ಅಲ್ಲೈತಲ್ಲ ಇನ್ನೊಂದು ಹಳೆ ಮನೆ, ಅಲ್ಲಿ ಇಟ್ಕೊಂಡೈತೆ. ಏನು ಹೇಳ್ತಾ ಇದೀಯ ನೀನು? ನಿಜ ಹೇಳ್ತಾ ಇದೆಯೇನೆ? ಸುಳ್ಳು ಹೇಳಿ ನಾನೇನಮ್ಮ ಮಾಡಲಿ? ನನಗೇನಾದರೂ ಏನಾದರೂ ಗಿಫ್ಟ್ ಕೊಡ್ತಾರೆ, ಅವಾರ್ಡ್ ಕೊಡ್ತಾರೆ ಸುಳ್ಳು ಹೇಳಿದ್ರೆ?
ಅಪ್ಪ ಇಂಥ ಕೆಲಸ ಮಾಡ್ತೈತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಊರೇ ಕೂಗ್ತೈತೆ ಅಮ್ಮ. ಆ ಸಾವುಕಾರ ಮೊದಲನೇ ಹೆಂಡ್ತಿನ ಕರ್ಕೊಂಡು ಬಂದು ಹಳೆ ಮನೆ ಇಕ್ಕೊಂಡವನಂತೆ. ಅಷ್ಟೇ ಅಲ್ಲ, ಮೊದಲನೇ ಮಗುಗೆ ಫ್ಯಾಕ್ಟ್ರಿ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಊರೆಲ್ಲ ಆ ಜಾಗ ಈ ಜಾಗ ಅಂತ ತಿರ್ಕೊಂಡು ಓಡಾಡ್ತಾ ಇತ್ತಂತೆ. ನೋಡಮ್ಮ, ಅಣ್ಣಂಗೂ ನಿನಗೂ ದೊಡ್ಡ ನಾಮನೇನೆಯ. ನಾಮ ಏನು ಹಾಕಕ್ಕಿಲ್ಲ ಬಿಡು, ಯಾಕಂದರೆ ಆಸ್ತಿ ಎಲ್ಲ ಅಣ್ಣಯ್ಯನ ಹೆಸ್ರನಾಗ ಐತಲ್ಲ ಅಷ್ಟೇನೆ. ಅಷ್ಟೇ ಅಲ್ಲ, ಅಣ್ಣಯ್ಯನ ಹೆಸ್ರನಾಗ ಆಸ್ತಿ ಬರ್ಸ್ಕೋಬೇಕು ಅಂತ ಬೇರೆ ಅಪ್ಪ ಓಡಾಡ್ತಾ ಇತ್ತಂತೆ. ಹುಷಾರಾಗಿ ನೋಡ್ಕೊಳ್ಳೋದು ಕಲ್ತ್ಕ. ಇಲ್ಲ ಅಂತ ಹೇಳಿದ್ರೆ ಅಣ್ಣಯ್ಯನ ಬಾಳು ಬೀದಿಗೆ ಬಂದ್ಬಿಡ್ತದೆ. ನನಗೆ ನೀನು ಅದು ಇದು ಅಂತ ಹೇಳ್ತದಲ್ಲ. ಇವಾಗ ನಮ್ಮ ಅಪ್ಪ ಮಾಡ್ತೀರ ಸರಿನಾ? ನೀನೇ ಹೇಳು. ನಾನು ಯಾರನ್ನೋ ಮದುವೆ ಮಾಡ್ಕೊಂಡ್ರೆ ತಪ್ಪು, ಆದರೆ ಅಪ್ಪಯ್ಯ ಒಂದನೇ ಎರಡನೇ ಮದುವೆ ಮಾಡ್ಕೊಂಡ್ರೆ ಏನು ತಪ್ಪೇ ಅಲ್ವಾ? ಅಮ್ಮ, ನೀನು ಇನ್ನೂ ಹಿಂಗೆ ಕುಂತ್ಕೊಂಡ್ರೆ ನಿನಗಂತೂ ನಯಾ ಪೈಸದ ಬೆಲೆನೂ ಇರೋಕ್ಕಿಲ್ಲ. ನೋಡ್ತಾ ಇರು, ಊರ್ ಜನ ಎಲ್ಲ ಆಡ್ಕೊಂಡು ನುಗ್ತಾ ಕುಂತವ್ರೆ. ಥೂ, ಲೋಪರ್ ನನ್ನ ಮಗ ನಿಮ್ಮ ಅಪ್ಪಯ್ಯ ಬದಲಾಯ್ತಾನೆ ಅಂತ ಕಾದು ಸಾಕಾಗೋಗ್ಬಿಟ್ಟೈತೆ ಮಗಳೇ ನನಗಂತೂ. ನಿಮ್ಮ ಅಪ್ಪ ಈ ಜನುಮ ಇರೋ ಗಂಟ ಅವ್ನು ಬದಲಾಗಕ್ಕಿಲ್ಲ ಅಂತ ಗೊತ್ತಾಗ್ಬಿಟ್ಟೈತೆ. ಹೋಗವನ ಹೋಗ್ಲಿ ತಗ, ಹೋಗ್ಲಿ. ಅದು ಹೋಗೋದು ಏನು ಕಿಸಿತಾನೋ ಕಿಸ್ಕೊಂಡು ಬಿದ್ದಿರಲಿ. ಲೋಪರ್ ನನ್ನ ಮಗ ಅವ್ನಿಗೆ ಎಲ್ಲಿ ಮಟ್ಟ ಹಾಕ್ಬೇಕು ಅಲ್ಲಿ ಮಟ್ಟ ಹಾಕ್ತೀನಿ ನಿಮ್ಮ ಅಪ್ಪನ. ಈಗ ನಾನು ಸುಮ್ಮನೆ ಕಿರ್ಚಾಡಿ ಮಾಡಿ ಎಲ್ಲ ಮಾನವರ್ವದಿ ಎಲ್ಲ ಹೋಯ್ತದೆ. ಆಸ್ತಿ ಎಲ್ಲ ನಿನ್ನ ಹೆಸ್ರನಾಗೂ ನನ್ನ ಮಗನ ಹೆಸ್ರನಾಗೂ ಹೋಯ್ತಲ್ಲ, ನಿಮ್ಮ ಅಣ್ಣನ ಹೆಸ್ರನಾಗೂ ಏನು ಬೈವಿಲ್ಲ. ಅದು ಏನು ಮಾಡ್ತಾನೋ ನೋಡೇ ಬಿಡ್ತೀನಿ. 10 ಪೈಸೆ ಆಸ್ತಿ ಇಲ್ಲ. ನಿಮ್ಮಪ್ಪ ಹಾಳಾದನು, ಅವನ ಹೆಸರು ಕೊಟ್ಟರೆ ಹಿಂಗೆ ಹಾಳು ಮಾಡ್ತಾನೆ ಅಂತಾನೆ ಎಲ್ಲ ನಿಮ್ಮ ಹೆಸ್ರನಾಗ ಆಸ್ತಿ ಬರ್ದಿರೋದು. ಯಾವುದೇ ಕಾರಣಕ್ಕೂ ನೀನು ತಾಗ್ಬಂದ್ರೆ 10 ರೂಪಾಯಿ ಆಸ್ತಿನೂ ಕೊಡಬೇಡ. ನಾನು ಯಾಕಮ್ಮ ಕೊಡಲಿ? ನನ್ನ ಬುದ್ಧಿ ಏನು ಅಂತ ನಿನಗೆ ಗೊತ್ತಿಲ್ವಾ? ಸಿಟ್ಟು ಬರ್ತಾ ಇಲ್ವಾ? ಬಾಮ ಹೋಗಿ ಹಳೆ ಮನೆ ತಕ್ಕೆ ಅದು ಯಾರು ಬಂದ್ರೆ ಅವ್ರಿಗೆ ಮೆಟ್ಟು ತಗೊಂಡು ಹೊಡೆದು ಬುದ್ಧಿ ಕಲಿಸ್ಬಿಟ್ಟು ಬರೋಣ. 3 ಬಿಟ್ಟೋಳು ಇವಾಗ ಬರ್ಬೇಕಿತ್ತಾ? ಮೊದಲನೇ ಹೆಂಡ್ತಿ ಅಂತ ಬೇರೆ ಹೇಳ್ತಿರೋದು ನೋಡು. ಅಪ್ಪ, ನನಗಂತೂ ತಲೆಯೆಲ್ಲ ಕೆಟ್ಟೋಗ್ಬಿಟ್ಟೈತೆ ಕಣಮ್ಮ. ನೋಡು, ಅದೇನು ಮಾಡ್ತೀಯೋ ಮಾಡು. ಪರ್ಕೆ ಗಿರ್ಕೆ ತಗೊಂಡು ಸರಿಯಾಗಿ ಹಾಕೋಗು. ಅವಳೇ ನೀ ಊರು ಬಿಟ್ಬಿಟ್ಟು ಹೊಂಟೋಗ್ಬಿಡ್ಬೇಕು. ಮಾಡ್ತೀನಿ, ಆದರೆ ಅವಳಿಗಲ್ಲ. ನಿಮ್ಮಪ್ಪ ಬರಲಿ, ಇಲ್ಲೇ ಬೆಂಡ್ ಎತ್ತೀನಿ. ಇಷ್ಟು ವರ್ಷ ಒಂದು ದಿನಕ್ಕೂ ಏನೋ ಸಹಿಸ್ಕೊಂಡು ಸುಮ್ಮನೆ ಇದ್ದೆ. ಬರಲೇ ಮಂತಕ್ಕೆ ನಿಮ್ಮಪ್ಪ ಬೆಂಡ್ ಎತ್ತಿಲ್ಲ ಅಂದರೆ ಕೇಳು. ಅಲ್ಲೋಪರ್ ನನ್ನ ಮಗನಿಗೆ ಒಂದು ನಮ್ಮ ಮನೆಗೆ ಇರಬೇಕು, ಇಲ್ಲ ತೊಲಗಿ ಅವಳ ಮನೆಗೆ ಬಿದ್ದಿರಬೇಕು. ಮೊದಲನೇ ಹೆಂಡ್ತಿನೋ ಎರಡನೇ ಹೆಂಡ್ತಿನೋ ಕಟ್ಕೊಂಡು ಸಾಯ್ಲಿ ಬಿಡು. ನಮಗೇನಾಗಬೇಕು? ನನ್ನ ಮಗನಿಗೆ ಬುದ್ಧಿ ಕಲಿಸ್ತೀನಿ. ಏನೋ ಅಮ್ಮ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳ್ದೆ. ನನ್ನೇ ಮನೆಗೆ ಬಿಟ್ಕೊಳ್ಳಲ್ಲ ಅಂತ ಹೇಳ್ತೈತಲ್ವಾ, ಇವತ್ತು ನಾನು ಇಲ್ಲೇ ಇರ್ತೀನಿ. ಅದೇನು ಮಾಡ್ತೈತೋ ಮಾಡಲಿ. ಮಾಡೋದೆಲ್ಲ ಅಲ್ಕ ಕೆಲಸ. ಅದೇನೋ ಅಂತಾರಲ್ಲ, ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನಂಗೆ ಬಂದು ಬಿಲ್ಡಪ್ ಬೇರೆ ಕೇಳು. ಅಪ್ಪ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಅಮ್ಮ, ನಾನು ಇಲ್ಲೇ ಇರ್ತೀನಿ. ಬರಲಿ ಅಪ್ಪ, ಬಂದಮೇಲೆ ನಿನ್ನಿಷ್ಟ. ಅದೇನು ಮಾಡ್ತೀಯೋ ಮಾಡ್ಕ. ಅಯ್ಯೋ, ನಮ್ಮ ಅಪ್ಪ ಅದೇನು ಅಂತ ಅದು ಯಾವ ಕುಸಿಗೆ ಕೊಟ್ಬಿಟ್ಟು ಮದುವೆ ಮಾಡ್ತೋ ಏನೋ. ನಾಕಾಣೆ ಈ ಗುಬ್ಬಾಳ್ ನನ್ನ ಮಗಂಗೆ. ನಾನಂತೂ ಹಾಳಾಗೋದೇವನು ಕಟ್ಕೊಂಡಾಗಿಂದ ಒಂದು ದಿನ ನೆಮ್ಮದಿ ಅನ್ನೋದೇನೇನಿಯಾ ಇಲ್ವಲ್ಲ. ಅಯ್ಯೋ ಹೋಗ್ಲಿ, ಏನೋ ಬಿಡು. ಮಕ್ಳು ಮರಿ ಮಕ್ಕ ನೋಡ್ಕೊಂಡು ಸಂದಕಿರಣ ಅಂದರೆ ಮಕ್ಳು ಮರಿನೂ ಮನೆಗೆ ಬಿಟ್ಕೊಳಕ್ಕೆ ಬಿಡೋಕ್ಕಿಲ್ಲ. ಲೋಪರ್ ಬಡ್ಡ ಇದ್ದ ಬರೀ ಹುಡುಗಿಯರಿಂದ ಸಿರ್ಗೋದು. ಇವಳು ಬಿಟ್ರೆ ಅವಳು ಬಿಟ್ರು ಇವಳು. ಇವನ್ ಜೀವಮಾನ ಎಲ್ಲ ಇದೇ ಆಯ್ತಲ್ಲ. ಏನು ಮಾಡಲಿ ಶಿವನೇ, ನಾನು ಏನು ಮಾಡಲಿ? ನೀನೇ ನನಗೊಂದು ದಾರಿ ತೋರಿಸ್ಬಿಡು. ಏನು ಮಾಡಲಿ ಅಂತ ಹೇಳ್ಬಿಟ್ಟು ಸದ್ಯ ಆಸ್ತಿ ಪಾಸ್ತಿ ಹೋಗೋಕ್ಕಿಲ್ಲ ಅನ್ನೋದು ಎಲ್ಲೋ ಸಮಾಧಾನ ಆಯ್ತೈತಿ. ಅದು ಬಿಟ್ರೆ ಊರಿನ ಜನ ಎಲ್ಲ ಆಡ್ಕೊಂಡು ಹೋಗ್ತಾರೆ ನನ್ನ. ಎಂಥ ಜೀವನ ಮಾಡ್ತಾಳಪ್ಪ ಇವಳು, ಸಾವುಕಾರನ ಎಂಡ್ರು ಅಂತ ಹೇಳ್ಬಿಟ್ಟು. ನಮ್ಮ ಅಪ್ಪ ಏನಾರು ಇವತ್ತು ಬದುಕಿರ್ಬೇಕಿತ್ತು. ಹಾಗೇನೇ ಹಾಕೊಂಡು ರುಬ್ಬಾಕ್ಬಿಡ್ತಿದ್ದೆ. ಏನು ಮಾಡಲಿ, ನನಗೆ ಆಚಾರವೇ ಸರಿ ಇಲ್ಲ. ಮಾಡ್ಕೊಳ್ಳಲ್ಲ ಅಂದರೂ ಕೇಳಲಿಲ್ಲ. ನಾನಂತೂ ಹೊಡೆದಾಟ ಮಾಡ್ತಾಯಿದ್ದೀನಿ. ನಾನಂತೂ ಈ ನನ್ನ ಮಗನ ಹತ್ರ ಬಾಳ್ಮೆ ಮಾಡೋಕ್ಕೆ. ನನ್ನ ಮಗ ಅಂತವನಿಗೆ ಗಂಡ್ಸಾದನು ಹೋಗಿ ಕೇಳೋ ಯೋಗ್ಯತೆನೂ ಇಲ್ಲ. ಅಮ್ಮ, ಯಾಕಮ್ಮ ಹಿಂಗೇನೋ ಬೈಕಂತ ಇದೆಯಾ? ಅಯ್ಯೋ, ಈ ಮನೆಯಾಗೆ ಒಂದ್ಸರ್ ಮಾಡೋ ಅಷ್ಟೊತ್ತಿಗೆ ಇನ್ನೊಂದು ಏನಕ್ಕನ ವಕ್ರ ಬಂದಿರ್ತದಲ್ಲಪ್ಪ. ಅದಕ್ಕೆ ನನಗೆ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ನ ಸೊರೋಯ್ತು ಅನ್ನೋಷ್ಟೊತ್ತಿಗೆ ಇನ್ನೊಬ್ಬರು ಯಾವ್ದಾನ ಉಟ್ಕೊಂಡಿರ್ತದಲ್ಲ. ನನ್ನ ಜೀವನದಾಗ ಅದೇನು ನೆಮ್ಮದಿ ಅನ್ನೋದೇನ ಬರ್ದೈತೋ ಆ ದೇವರು ಬರ್ದಿಲ್ವ ನಾ ಕಾಣಿ. ಅಯ್ಯೋ, ಒದಾಡು. ನಿಮ್ಮ ಅಪ್ಪನ ಮದುವೆ ಆದಾಗಿಂದ ಒದಾಡು. ಲೋಪರ್ ನನ್ನ ಮಗನೇ, ನಿಂಗೆ ಅದಕ್ಕೆ ಹೇಳ್ತಿರೋದು ನಾನು ಬೇವರ್ಸಿ. ನಿಮ್ಮ ಅಪ್ಪೇನಾರ ಬರ್ಕೊಡು ಆಸ್ತಿ ಪಾಸ್ತಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸೈನ್ಗಿನ ಹಾಕ್ಬಿಟ್ಟಿಯಾ. ನಿಮ್ಮಪ್ಪ ಯಾವಳನ್ನ ಕರ್ಕೊಂಬಂದು ಹಳೆ ಮನೆಗೆ ಮಾಡಿಕೊಂಡವನಂತೆ. ಲೋಪರ್ ಬಡ್ಡ ಇದ್ದ. ಏನಮ್ಮ ಹೇಳ್ತಾ ಇದೀಯ ನೀನು? ಇರೋದು ಹೇಳ್ತಾ ಇದ್ದೀನಿ. ಯಾಕಲ ಬಾಯಿ ಬಿಟ್ಕೊಂಡು ನೋಡ್ತಾ ಇದೀಯಾ? ಆಸ್ತಿ ಏನಾರ ಬರದ್ಗಿರ್ದು ಕೊಟ್ಬಿಟ್ಟ ಏನು? ಅದು ಚೊಪ್ಲಿ ಕಿತ್ತಾಯ್ತವ ಏನಾರ ಬರ್ಕೊಟ್ಟೆ ಅಂತಂದ್ರೆ. ನೀನು ನಿಮ್ಮಪ್ಪ ಜೀವನ ಪೂರ್ತಿ ನಂಗೆ ಸುರು ಮಾಡೋದೇ ಆಯ್ತಲ್ಲ ನಿಮ್ಮನ್ನ. ಅದು ಹೋಗ್ರಿ, ಎಲ್ಲಾರು ಹೋಗಿಲ್ಲ ಸಾಯ್ರಿ. ಏನ್ ಮಾಡ್ಲಿ ನಾನಂತೂ.